ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಇವತ್ತು ಶುಕ್ರವಾರದ ಸಂಚಿಕೆ 2ನೇ ಪ್ರೋಮೋನು ಕೂಡ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕಳಪೆ ಮತ್ತು ಉತ್ತಮ ವಿಚಾರವಾಗಿರುವಂತಹ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂತ ಮಾಹಿತಿಯನ್ನು ಹಿಂದೆ ಒಂದು ಗಂಟೆ ಹಿಂದೆ ಮಾಡಿದಂತ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಅದನ್ನು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಅದು ನನ್ನ ಪ್ರಕಾರ ಯಾರು ಉತ್ತಮ ಮತ್ತು ಕಳಪೆ ಅನ್ನುವಂತ ವಿಚಾರ. ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಯಾರಿಗೆ ಉತ್ತಮ ಮತ್ತು ಕಳಪೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರೋಮೋ ನೋಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರ್ತದೆ. ಈ ವಾರದ ಕಳಪೆ ಪ್ರದರ್ಶನವನ್ನು ನಮ್ಮ ಧ್ರುವಂತ್ ಅವರಿಗೆ ಬಂದಿದೆ ಅನ್ನುವಂತಹ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರ್ತದೆ ಅಂತ ಅನ್ಕೊಂಡಿದ್ದೇನೆ. ಈಗ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಎಲ್ಲರೂ ಕೂಡ ಹೋದ ವಾರದಲ್ಲಿ ನಮ್ಮ ಧ್ರುವಂತ್ ಅವರಿಗೆ ಉತ್ತಮ ಬಂದಿತ್ತು. ಈ ವಾರದಲ್ಲಿ ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಎಲ್ಲರೂ ಕೂಡ ಸೇರಿಸಿ ಧ್ರುವಂತ್ ಅವರನ್ನು ಕಳಪೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಹಲವಾರು ವಿಚಾರಗಳನ್ನು ಹಲವಾರು ರೀಸನ್ ಗಳನ್ನು ಈ ಒಂದು ವಿಚಾರವಾಗಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಹೋದ ವಾರದಲ್ಲಿ ಅವರಿಗೆ ಉತ್ತಮ ಒಂದು ಪದಕ ಏನ್ ಬಂದಿತ್ತಲ್ವಾ, ಅದನ್ನು ವಾಪಸ್ ಕೊಟ್ಟಿದ್ದು ಹಲವಾರು ಜನರಿಗೆ ಒಂದು ರೀತಿಯಾಗಿ ಬೇಸರವನ್ನು ಕೂಡ ತಂದಿತ್ತು. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಈ ವಾರದಲ್ಲಿ ಅವರು ಡಿಬಾರ್ ಆದಂತಹ ಸಿಚುವೇಶನ್ ಅನ್ನು ಎಲ್ಲರೂ ಕೂಡ ನೋಡೇ ಇರ್ತೀರ. ಆ ಒಂದು ಡಿಬಾರ್ ಸಂದರ್ಭದಲ್ಲಿ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿದ್ದು ಯಾರಿಗೂ ಕೂಡ ಇಷ್ಟ ಆಗ್ಲಿಲ್ಲ. ಅಲ್ಲಿ ಏನು ಕೂಡ ವಾದವನ್ನು ಕೂಡ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ನಾನು ಮಾಡಿದ್ದು ತಪ್ಪು, ನಾನು ಇದನ್ನು ಒಪ್ಕೊಳ್ತೇನೆ ಅಂತ ಅನ್ನುವಂತ ವಿಚಾರ ಆಗಿ ಹೇಳಿದ್ದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಅವರು ಈ ವಾರದ ಕಳಪೆಯನ್ನಾಗಿ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರದ ಕಳಪೆ ನಮ್ಮ ಧ್ರುವಂತ್ ಅವರು ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ವಾರದ ಉತ್ತಮ ಪದಕವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪ್ರಕಾರ ಈ ವಾರದ ಉತ್ತಮ ಯಾರಿಗೆ ಬಂದಿದೆ ಅನ್ನುವಂತ ಯಾವುದೇ ರೀತಿಯ 100% ಕ್ಲಾರಿಫಿಕೇಶನ್ ಇಲ್ಲ. ಆದ್ರೆ ಬಂದಿರುವಂತಹ ಸೋರ್ಸ್ ಗಳಿಂದ ಧನುಷ್ ಅವರು ಈ ವಾರದ ಉತ್ತಮ ಪದಕವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ ಅಂತ. ನಾನು ಇದು 100% ಏನು ಕನ್ಫರ್ಮ್ ಇಲ್ಲ. ಬಂದಿರುವಂತಹ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚಿಕೊಂಡಿದ್ದೀನಿ. ಈ ವಾರದ ಉತ್ತಮ ಬಂದಿರುವಂತಹ ಮಾಹಿತಿ ಪ್ರಕಾರ ಧನುಷ್ ಅವರು ಅಂತ ಹೇಳ್ಬೋದು. ಅದರ ಜೊತೆಗೆ ಪ್ರೋಮೋ ನೋಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರ್ತದೆ ಈ ವಾರದ ಕಳಪೆ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ನೋಡೋಣ ಧ್ರುವಂತ್ ಅವರಿಗೆ ಈ ವಾರದ ಕಳಪೆಯನ್ನು ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.